ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣದಲ್ಲಿ ಜಾಮೀನು ನಿನ್ನೆ ಅವರಿಗೆ ಸಿಕ್ಕಾಗಿತ್ತು ಶಾಸಕ ಮುನಿರತ್ನ ಅವರಿಗೆ. ಆದರೆ ಅತ್ಯಾಚಾರ ಪ್ರಕರಣ ದಾಖಲಾದ ನಂತರ ಅವರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಆರ್ ನಗರ ಶಾಸಕ ಮುನಿರತ್ನ ಅವರನ್ನ ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ತು. ರೇಪ್ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಆದರು. ರೇಪ್ ಕೇಸ್ನಲ್ಲಿ ಮುನಿರತ್ನನ್ನ ಕಗ್ಲಿಪುರ ಪೊಲೀಸರು ಬಂಧಿಸಿದ್ದಾರೆ. ಬಿಡುಗಡೆಯಾದ ಬೆನ್ನಲ್ಲೇ ಈಗ ಕಗ್ಲಿಪುರ ಪೊಲೀಸರು ಬಂಧಿಸಿದ್ದಾರೆ. ಪರಪನಗ್ರಹಾರ ಜೈಲಿನ ಬಳಿ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಅವರಿಗೆ ಬೇಲ್ ಸಿಕ್ಕಿದೆ, ಇನ್ನೊಂದು ಕಡೆಗೆ ಬಿಡುಗಡೆ ಆಗ್ತಾ ಇದ್ದಂಗೆ ಅವರಿಗೆ ಕಗ್ಲಿಪುರ ಪೊಲೀಸರು ಬಂಧಿಸಿದ್ದಾರೆ. ಪರಪನಗ್ರಹಾರ ಜೈಲಿನ ಬಳಿನೇ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಚಾರ ಆಗಿದೆ ಅನ್ನುವಂಥ ದೂರು ದಾಖಲಾಗಿದೆ. ಆ ನಿಟ್ಟಿನಲ್ಲಿ ಆ ಕೇಸ್ನ ಅಡಿಯಲ್ಲಿ ಈಗ ಒಟ್ಟು 7 ಆರೋಪಿಗಳಿದ್ದಾರೆ. 7 ಆರೋಪಿಗಳಲ್ಲಿ ಮೊದಲನೇ ಆರೋಪಿಯಾಗಿಯೇ ಆರ್ ನಗರದ ಶಾಸಕರಾದಂತಹ ಮುನಿರತ್ನ ಅವರಿರೋದು. ಹಾಗಾಗಿ ಈಗ 7 ಆರೋಪಿಗಳಲ್ಲಿ ಮೊದಲನೇ ಆರೋಪಿ ಜೈಲಿನಲ್ಲಿದ್ದರು. ಅವರಿಗೆ ವಿಚಾರಣಾಧೀನ ಕೈದಿಯಾಗಿ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಕಾರಣ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ ಅವರ ಮೇಲೆ ದಾಖಲಾಗಿತ್ತು. ಆ ನಿಟ್ಟಿನಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇದ್ದರು. ಈಗ ಅವ್ರನ್ನ ಮತ್ತೆ ಬೇಲ್ ಸಿಕ್ಕ ನಂತರವೂ ಕೂಡ ಮತ್ತೆ ಅರೆಸ್ಟ್ ಯಾಕೆ ಮಾಡಿದ್ರು ಅಂತಂದರೆ ಮತ್ತೊಂದು ಕೇಸ್ ಅವರ ಮೇಲೆ ದಾಖಲಾಯಿತು. ಅದು ಅತ್ಯಾಚಾರ ಪ್ರಕರಣ. ಅವರೂ ಸೇರಿದಂತೆ ಒಟ್ಟು 7 ಆರೋಪಿಗಳು ಆ ಪ್ರಕರಣದಲ್ಲಿ ಇರೋದು. ಸೊ ಈಗ ಅದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಕಗ್ಲಿಪುರ ಪೊಲೀಸರು. ದೃಶ್ಯಾವಳಿಗಳಲ್ಲಿ ನಿಮಗೂ ಕೂಡ ತೋರಿಸ್ತಾ ಇದ್ವಿ. ರೇಪ್ ಕೇಸ್ನಲ್ಲಿ ಈಗ ಮುನಿರತ್ನ ಅವರನ್ನ ಕಗ್ಲಿಪುರ ಪೊಲೀಸರು ಬಂಧಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನಿದೆ ಈ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್? ಅರುಣ್, ನಿನ್ನೆಷ್ಟೇ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನ ಮಂಜೂರನ್ನ ಮಾಡಿತ್ತು ಕೋರ್ಟ್. ಆ ಸಂದರ್ಭದಲ್ಲಿ ಅವರು ಜಾಮೀನಿಂದ ಹೊರಗಡೆ ಬಂದ ಬಳಿಕ ಅವರ ವಿರುದ್ಧ ಇರುವಂತ ಇನ್ನೊಂದು ಪ್ರಕರಣ ಅಂದ್ರೆ ಅತ್ಯಾಚಾರದ ಪ್ರಕರಣ ಏನಿತ್ತು ಅದು ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ನಿನ್ನೆಷ್ಟೇ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಅತ್ಯಾಚಾರ ನಡೆದಿತ್ತು ಯಾವ್ಯಾವ ಸ್ಥಳದಲ್ಲಿ ಅಲ್ಲೆಲ್ಲ ಕೂಡ ಮಾಜರನ್ನ ಮಾಡಿದ್ರು. ಮಾಜರನ್ನ ಮಾಡಿ ಅದಾದ ಬಳಿಕ ಅದಕ್ಕೆ ಪೂರಕವಾದ ಒಂದಷ್ಟು ಡಾಕ್ಯುಮೆಂಟ್ಗಳಿರ್ಬೋದು ಮತ್ತು ವಿಡಿಯೋ ತುಣುಕುಗಳಿರ್ಬೋದು ಇದನ್ನೆಲ್ಲ ಕೂಡ ಸಂಗ್ರಹ ಮಾಡಿದ್ರು. ಇನ್ನು ಆರೋಪಿ ಜೈಲಲ್ಲಿದ್ದ ಹಿನ್ನೆಲೆಯಲ್ಲಿ ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಇವತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ಕಚೇರಿಗೆ ಕೇಳೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತದೆ. ಯಾಕಂದ್ರೆ ಅತ್ಯಾಚಾರ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗಳಾಗಬೇಕು. ವೈದ್ಯಕೀಯ ಪರೀಕ್ಷೆಗಳ ಆದ ನಂತರ ಒಂದಷ್ಟು ಸ್ಥಳ ಮಾಜರನ್ನ ಮಾಡುವಂಥದ್ದು ಮತ್ತು ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಪ್ರಕ್ರಿಯೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಬಹುತೇಕ 5ರಿಂದ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೇಳುವಂತ ಸಾಧ್ಯತೆಗಳಿದಾವೆ. 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೇಳಿ ನ್ಯಾಯಾಲಯ ಎಷ್ಟು ದಿನಗಳ ಕಾಲ ಮಂಜೂರು ಮಾಡ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಇದೊಂದು 3-4 ವರ್ಷದ ಹಿಂದಿನ ಪ್ರಕರಣ ಆಗಿರುವಂತದ್ದು. 3-4 ವರ್ಷದ ಹಿಂದಿನ ಪ್ರಕರಣವನ್ನ ಪೊಲೀಸರು ಈಗ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದನ್ನ ಯಾವ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಮತ್ತು ಅದನ್ನ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಕ್ರೋಢೀಕರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಬಹುತೇಕ ಇವತ್ತು ಹಾಜರುಪಡಿಸಿದ ಬಳಿಕ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.